ಮೆಟ್ರೋದಿಂದ ಹಳದಿ ಮಾರ್ಗ ವಿಳಂಬಕ್ಕೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹಳದಿ ಮಾರ್ಗವನ್ನು ಶೀಘ್ರ ಆರಂಭಿಸುವಂತೆ ಒತ್ತಾಯಿಸಿ ಲಾಲ್ಬಾಗ್ನಿಂದ ಬಿಎಂಆರ್ಸಿಎಲ್ ಕಚೇರಿಯವರೆಗೆ ಪ್ರತಿಭಟನೆಗೆ ಮುಂದಾದರು. ಆದರೆ ಪೊಲೀಸರ ಅನುಮತಿ ಸಿಗದ ಕಾರಣ ಲಾಲ್ಬಾಗ್ ಹತ್ತಿರವೇ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ, ಮೆಟ್ರೋ ಮತ್ತು ಬಸ್ ಎರಡು ಪ್ರಮುಖ ಸಾರ್ವಜನಿಕ ಸಾರಿಗೆ ಸಾಧನಗಳಾಗಿವೆ. ಎರಡರ ಪ್ರಯೋಜನ ಜನರಿಗೆ ಸಮರ್ಪಕವಾಗಿ ಸಿಗದ ಹೊರತು ಜನರ ಈ ಸಂಚಾರ ಮಾಧ್ಯಮಗಳತ್ತ ಆಕರ್ಷಿತರಾಗಲು ಸಾಧ್ಯವಿಲ್ಲ. ಅಲ್ಲದೆ ಇವು ಜನಪ್ರಿಯವಾಗೋಲ್ಲ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಮನವಿ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ಕಾರಣಗಳಿಂದಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ಮೆಟ್ರೋದಲ್ಲಿ ಪ್ರತಿ ದಿವಸ ಈಗಾಗಲೇ ಸುಮಾರು 8 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ಆಗಿದೆ. ಇವತ್ತು ಇದಕ್ಕೆ ಒಂದೇ ಪರಿಹಾರ ಅಂತಂದ್ರೆ ಮೆಟ್ರೋ ಆದಷ್ಟು ಬೇಗ ಶುರುವಾಗುವಂಥದ್ದು. ಆದ್ರೆ ಯೆಲ್ಲೋ ಲೈನ್ ಮೆಟ್ರೋ ಬೇರೆ ಬೇರೆ ಕಾರಣಗಳಿಂದಾಗಿ 2021ರಲ್ಲಿ ಪ್ರಾರಂಭ ಆಗಬೇಕಾಗಿದ್ದು 2025 ಆದ್ರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ಮೆಟ್ರೋದಲ್ಲಿ ಪ್ರತಿ ದಿವಸ ಈಗಾಗಲೇ ಸುಮಾರು 8 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ಆಗಿದೆ. ಇವತ್ತು ಇದಕ್ಕೆ ಒಂದೇ ಪರಿಹಾರ ಅಂತಂದ್ರೆ ಮೆಟ್ರೋ ಆದಷ್ಟು ಬೇಗ ಶುರುವಾಗುವಂಥದ್ದು. ಆದ್ರೆ ಯೆಲ್ಲೋ ಲೈನ್ ಮೆಟ್ರೋ ಬೇರೆ ಬೇರೆ ಕಾರಣಗಳಿಂದಾಗಿ 2021ರಲ್ಲಿ ಪ್ರಾರಂಭ ಆಗಬೇಕಾಗಿದ್ದು 2025 ಆದ್ರೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗಬೇಕು.